ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿದ್ದೀವಿ. ಇಲ್ಲಿ ಹವ್ಯಕ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಹವ್ಯಕ ಸಮುದಾಯದಲ್ಲಿ ಆಹಾರ ಪದ್ಧತಿಗಳಲ್ಲಿ ತುಂಬ ಮುಖ್ಯವಾಗಿ ಬಳಸುವಂಥದ್ದು ಅಂತಂದರೆ ಅದು ತಂಬಳಿ. ಇಲ್ಲಿ ತಂಬಳಿ ಮನೆ ವಿಶೇಷವಾಗಿ ಕಾಣ್ತಾ ಇತ್ತು. ಸೊ ತಂಬಳಿ ಮನೆಯಲ್ಲಿ ಏನೇನು ವಿಶೇಷತೆ ಇದೆ, ಯಾವ್ಯಾವ ವೆರೈಟಿ ತಂಬಳಿಗಳಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾಯಿ ತಂಬಳಿ ನೋಡೋದಾದರೆ ಸರ್ ಏನೇನು ಹಾಕಿ ಈಗ ನಾವು ಹವ್ಯಕ ಸಮ್ಮೇಳನದ ಪಾಕೋತ್ಸವದಲ್ಲಿದ್ದೀವಿ. ಇಲ್ಲಿ ಎಂಟ್ರಿಯಲ್ಲೆಯ ತಂಬಳಿ ಮನೆ ಅಂತ ನಾವು ನೋಡ್ಬೋದು. ಇಲ್ಲಿ ವೆರೈಟಿ ತಂಬಳಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬನ್ನಿ ಆ ತಂಬಳಿ ಮನೆಯ ಮಾಲೀಕರನ್ನು ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಕುಮರೇಶ್ ಅಂತ. ಸೊ ಎಲ್ಲಿಂದ ಬಂದಿರೋದು? ನಾವು ಇಲ್ಲಿ ಬೇಸಿಕ್ಲಿ ಬ್ಯಾಂಗ್ಳೂರು. ಈ ಬ್ರ್ಯಾಂಡ್ ಬಂದ್ಬಿಟ್ಟು ತಂಬುಳಿ ಅಂತ ಮಲೆನಾಡು ಸ್ಟೈಲಿಂದ. ಸೊ ಮಲೆನಾಡಿಂದ ಬಂದಿರೋದು ಇದು. ಸೊ ಟೋಟಲಿ ನಮ್ಮ ಹತ್ರ 60 ವೆರೈಟಿಯ ತಂಬುಳಿ ಇದೆ. ಸೊ ಬೇಸಿಕ್ಲಿ ತಂಬುಳಿ ಬಂದ್ಬಿಟ್ಟು ನಮ್ಮ ಹತ್ರ ನ್ಯಾಚುರಲಾಗಿ ಮಾಡೋದು. ಸೊ ನ್ಯಾಚುರಲಾಗಿ ಲೀವ್ಸು, ಸ್ಟೆಮ್ಸು, ಫ್ಲವರ್ಸು, ರೂಟ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಇದು ಮಾಡೋದು. ಸೊ ತಂಬುಳಿ ಜೊತೆಗೆ ನಮ್ಮಲ್ಲಿ ಬಾಳೆ ಎಲೆ ಊಟ ಇದೆ, ಮೀಲ್ಸ್ ಇದೆ. ಅದು ನಮ್ಮಲ್ಲಿ ಔಟ್ಲೆಟ್ ಇದೆ. ಒಂದು ಟೋಟಲಿ 8 ಔಟ್ಲೆಟ್ಸ್ ಇದೆ ಈಗ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ಬಾಳೆ ಎಲೆ ಊಟಗಳೆಲ್ಲ ಸಿಗುತ್ತೆ. ಸೊ ಅದು ಬಿಟ್ಟು ನಮ್ಮ ಹತ್ರ ಅಡಿಷ್ನಲ್ಲು ಬೇರೆ ಆದ ಪ್ರಾಡಕ್ಟ್ಸ್ಗಳೆಲ್ಲ ಇದೆ. ಸೊ ನ್ಯಾಚುರಲ್ ಆಗಿರೋ ಹನಿ ಇದೆ, ಪಿಕಲ್ಸ್ ಇದೆ, ಓನ್ ಮಾಡೋ ಪಿಕಲ್ಸು. ಸೊ ಅದು ಬಿಟ್ಟು ನಮ್ಮ ಹತ್ರ ಇವಾಗ ಪ್ರೆಸೆಂಟ್ ಇದೆ ನೋಡ್ಬೋದು, ತಂಬುಳಿಗಳು ಇದೆ. ಹೌದು, ಇದೆಲ್ಲ ನಮ್ಮದು ಓನ್ ಕಂಪನಿದು, ರಾಕ್ ಗ್ಯಾನೆಲ್ಸ್ ಅಂತ ಇದೆ ಕಂಪನಿ ಹೆಸರು. ಸೊ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಇದೇ ಪ್ರಾಡಕ್ಟ್ಸು ನಮ್ಮ ಔಟ್ಲೆಟ್ಗಳಲ್ಲೂ ಸಿಗುತ್ತೆ. ಯಾವ್ಯಾವ ರೀತಿ 60 ವೆರೈಟೀಸ್ ತಂಬಳಿ ಮಾಡ್ತೀರಿ ಅಂತ ಹೇಳ್ತಿರಲ್ಲ, ಯಾವ್ಯಾವ ವೆರೈಟಿ? ಟೋಟಲಿ ಒಂದು 60 ವೆರೈಟಿ ಇರುತ್ತೆ. ಎಲ್ಲ ಲೀವ್ಸು ಬೇಸಿಕ್ಲಿ ಮಾಡ್ತೀವಿ. ಯಾವ್ಯಾವ ಲೀವ್ಸ್ ಹಾಕಿ ಮಾಡ್ತೀವಿ? ಯಾವ್ಯಾವ ಲೀವ್ಸ್ ಹಾಕಿ ಮಾಡ್ತೀರಾ? ದೊಡ್ಡ ಪತ್ರೆ ಮಾಡ್ತೀವಿ. ಸೊ ಬನಾನಾ ಸ್ಟೆಮ್ ಇರುತ್ತೆ, ಬಾಳೆ ದಿಂಡಿಯಿಂದ ಬರುತ್ತೆ. ಮತ್ತು ರಸಮ್, ಪೆಪ್ಪರ್ ರಸಮ್ ಅಂತ ಇರುತ್ತೆ, ಕಷಾಯಗಳು ಸಿಗುತ್ತೆ. ಸೊ ಇದೆಲ್ಲ ಔಟ್ಲೆಟ್ಗಳೆಲ್ಲ ಸಿಗುತ್ತೆ ಬಿಸಿಯಾಗಿ. ಇಲ್ಲಿ ತಂಪಾಗಿ ಇವಾಗ ಪ್ರೆಸೆಂಟ್ ಈ ಔಟ್ಲೆಟ್ಗೆ 5 ವೆರೈಟಿ ಇಟ್ಟಿದ್ದೀವಿ. ಸೊ ಇನ್ನೂ ವೆರೈಟೀಸ್ ನೀವು ನೋಡಬೇಕಾದ್ರೆ ನಮ್ಮ ಔಟ್ಲೆಟ್ ವಿಸಿಟ್ ಮಾಡಿ. ಸೊ ನಿಮಗೆ ತುಂಬ ವೆರೈಟೀಸ್ಗಳು ಸಿಗುತ್ತೆ. ಸೊ ಇದು ನ್ಯಾಚುರಲಿಗೆ ರಸಮ್ ಪೌಡರ್ ಅಂತ ಇದೆ. ಎಲ್ಲ ಥರ ಪೌಡ್ರ್ ಸಿಗುತ್ತೆ ನಮ್ಮ ಹತ್ರ. ಡಯಾಬಿಟೀಸ್ಗೆ ಪೇಷಂಟ್ಸ್ಗೆ ಬೇಕಾಗಿರೋ ಐಟಮ್ ಇದೆ. ಮತ್ತು ಟೀ ಪುಡಿ ಇದೆ, ಕಾಫಿ ಪುಡಿ ಇದೆ, ರಸಮ್ ಇದೆ, ಗಂಗಾದಿ ಇದೆ, ಟರ್ಮರಿಕ್ಕು, ಮತ್ತು ಪಿಕಲ್ಸ್ಗಳಿದೆ, ಮಾವಿನ ಗೊಜ್ಜು ಇದೆ, ರಾ ಮ್ಯಾಂಗೋ ಗೊಜ್ಜು ಅಂತ. ತುಂಬ ಸ್ಪೈಸಿಯಾಗಿರುತ್ತೆ. ಒಂದು ಡಿಫ್ರೆಂಟ್ ಮಲೆನಾಡು ಸ್ಟೈಲಲ್ಲೇ ಎಲ್ಲ ಇದೆ ಸರ್. ಯಾವುದು ಕೊಕೊನಟ್? ಇದು ಬಂದ್ಬಿಟ್ಟು ನೀವೇ ನ್ಯಾಚುರಲ್ ಆಗಿ ಮಾಡುವಂಥದ್ದು ಅದು? ಹೌದು ಮೇಡಮ್. ಇದು ಬಂದ್ಬಿಟ್ಟು ವುಡ್ ಪ್ರೆಸ್ಡ್ ಆಯಿಲ್, ಇದು ಗ್ರೌಂಡ್ನಟ್ ಆಯಿಲು. ಸೊ ಇದರಲ್ಲಿ 1/2 ಲೀಟರ್ 1 ಲೀಟರ್ಸ್ ಅವೈಲಬಿಲಿಟಿ ಸಿಗುತ್ತೆ ಔಟ್ಲೆಟ್ಗಳಲ್ಲಿ. ಸೊ ಇದು ಕೊಕೊನಟ್ ಆಯಿಲು ಇದು ಮಿಷಿನ್ ಪ್ರೆಸ್ ಆಗಿದೆ. ಸೆಲೆಕ್ಟಿವ್ ಕೊಕೊನಟ್ನ ಸೆಲೆಕ್ಟ್ ಮಾಡಿ ಇದು ಮಾಡಿರ್ತೀವಿ. ನಾವು ಕುಕ್ಕಿಂಗೆಲ್ಲ ನಾರ್ಮಲಾಗಿ ಇದೇ ಯೂಸ್ ಮಾಡೋದು. ಸೊ ನಾರ್ಮಲಾಗಿ ನ್ಯಾಚುರಲಾಗಿ ಯೂಸ್ ಮಾಡ್ತೀವಿ ಎಲ್ಲನೂ. ಸೊ ನೋ ಕಲರ್ವೇಟಿವು, ನೋ ಅಜನಿಮೋಟೋ, ಇಂಥದ್ದು ಯಾವುದೂ ಬೆಳೆಸಲ್ಲ ಊಟದಲ್ಲಾಗಲಿ. ಸೊ ಆರೋಗ್ಯವಾಗಿರ್ತದೆ. ರೈಸೂ ಅಷ್ಟೇ ಸ್ಪೆಷಲಾಗಿ ಯೂಸ್ ಮಾಡ್ತೀವಿ, ಮಲೆನಾಡು ರೈಸ್ ಅಂತ, ಮೆದೆಮೊಗ್ಲು ರೈಸ್ ಅಂತ. ತುಂಬ ಹೆಲ್ತಿಯಾಗಿರ್ತದೆ. ಸೊ ಎಲ್ಲ ಥರ ಏಜ್ ಗ್ರೂಪನ್ನು ಕನ್ಸ್ಯೂಮ್ ಮಾಡ್ಬೋದು. ಹವ್ಯಕ ಸಮ್ಮೇಳನಕ್ಕೆ ಯಾವ ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಮೊದಲನೇ ಸಾರಿನಾ? ಮೊದಲನೇ ವರ್ಷ ಮೇಡಮ್. ಇದು ಕಂಪನಿ ಸ್ಟಾರ್ಟ್ ಆಗಿ 9 ಮಂತ್ಸ್ ಆಗಿದೆ ಅಷ್ಟೇ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ಹೊಸ ಟ್ರೆಂಡಾಗಿ ಬರ್ತಾ ಇದೆ ತಂಬುಳಿ ಮನೆ ಅಂತ. ಸೊ ಈಗ ಪ್ರೆಸೆಂಟ್ ಇವಾಗ 6 ಔಟ್ಲೆಟ್ಸ್ ಇದೆ. ಸೊ ಇನ್ನು ಫ್ಯೂಚರಲ್ಲಿ ಇನ್ನು 4 ಔಟ್ಲೆಟ್ ಬರುತ್ತೆ ಮೇಡಮ್. ಇನ್ನು ಕಪಲ್ ಆಫ್ ಮಂತ್ಸಲ್ಲಿ ಬರುತ್ತೆ. ಓಕೆ, ಈ ತಂಬಳಿ ಮನೆಯಲ್ಲಿ ವೆರೈಟಿ ತಂಬಳಿಗಳಿದೆ. ಇಲ್ಲಿ ನೀವು ನೋಡೋದಾದರೆ ಅಪ್ಪೆಕಾಯಿ ತಂಬಳಿ, ಮೆಂತೆಕಾಳಿನ ತಂಬಳಿ, ಹೀಗೆ ಸುಮಾರು ತಂಬಳಿಗಳಿದೆ. ಅಪ್ಪೆಕಾಯಿ ತಂಬಳಿ ನೋಡೋದಾದರೆ ಸರ್ ಏನೇನು ಹಾಕಿ ಅಪ್ಪೆಕಾಯಿ ತಂಬಳಿ ಮಾಡಿದ್ದೀರಾ? ಮ್ಯಾಂಗೋ ಚಿಕ್ಕ ಇದು ಬರುತ್ತಲ್ಲ ಅಪ್ಪೆ, ಅದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಇದ್ರ ನೀರಲ್ಲಿ ಬೇಸಲ್ಲಿ ಬರುತ್ತೆ ಇದು ಅಪ್ಪೆಕಾಯಿದು. ಸೊ ಇದು ಬಂದ್ಬಿಟ್ಟು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದು ನಮ್ಮ ಹತ್ರ. ಮಡಿಕೆಯಲ್ಲಿ ಹಾಕಿಟ್ಟಿದ್ದೀರಲ್ಲ, ಯಾಕೆ? ಮಡಿಕೆಯಲ್ಲಿ ಇದು ತಂಪಾಗಿರುತ್ತೆ ಆ್ಯಕ್ಚುಲಿ ಬೇಸಿಕ್ಲಿ. ಸೊ ಇದು ನಾರ್ಮಲ್ ಕೋಲ್ಡ್ ಏನೂ ಆಗಲ್ಲ. ಮಡಿಕೆಯಲ್ಲಿರೋದು ಯಾವಾಗಲೂ ಬೆಸ್ಟು ಅಂತ ಇದು. ಇದು ಮೆಂತೆಕಾಳಿನ ತಂಬಳಿ. ಹವ್ಯಕ ಸಮ್ಮೇಳನಕ್ಕೆ ಬಂದಿರುವಂಥವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾನು ಲಕ್ಷ್ಮೀ ಭಟ್ ಅಂತ, ಯಲಹಂಕ ನ್ಯಾಯಾಂಗ ಬಡಾವಣೆಯಿಂದ ಬಂದಿದ್ದೇನೆ. ತಂಬಳಿ ಕುಡಿದ್ರ? ತಂಬಳಿ ಕುಡಿತಾ ಇದ್ದೀನಿ, ಲೆಮನ್ ಗ್ರಾಸ್ ತಂಬಳಿ ಕುಡಿತಾ ಇದ್ದೀನಿ. ಹೇಗಿದೆ ಮ್ಯಾಮ್ ತಂಬಳಿ? ತುಂಬ ಟೇಸ್ಟಿಯಾಗಿದೆ. ಪ್ರೋಗ್ರಾಮ್ ಎಲ್ಲ ಹೇಗಿದೆ ಮ್ಯಾಮ್? ತುಂಬ ಚೆನ್ನಾಗಿದೆ ಮೇಡಮ್. ನಾವು ಮಧ್ಯಾಹ್ನನೇ ಬಂದಿದ್ವಿ, ಇಷ್ಟೊತ್ತು ನೋಡಿದ್ವಿ. ಸುದ್ದಿಗೋಷ್ಠಿ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್.
ಸಮ್ಮೇಳನಕ್ಕೆ ಬಂದಿರೋರು ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ. ಹವ್ಯಕ ಸಮ್ಮೇಳನದ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅಂತ ಕೇಳೋಣ ಬನ್ನಿ. ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ರಾಮಕೃಷ್ಣ ಅಂತ. ನಾನು ಇದೇ ಬೆಂಗಳೂರು ಜುಡಿಷಿಯಲ್ ಲೇಔಟಿಂದ ಬಂದಿದ್ದೀನಿ. ನಾನು ಬೆಳಗ್ಗೆ ಸುಮಾರು ಒಂದು 11 ಗಂಟೆಗೆ ಬಂದೆ ಇಲ್ಲಿಗೆ. ಅವಾಗಿಂದಲೂ ನಾವು ನೋಡ್ತಾನೇ ಇದ್ದೀರಿ, ಇಲ್ಲಿ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು ಸ್ಟಾಲ್ಗಳಲ್ಲೂ ನಾವು ಪ್ರತಿಯೊಂದು ಸ್ಟಾಲ್ಗಳು ನೋಡಿದ್ದೀರಿ. ಅದಲ್ಲದೆ ಇದ್ರದ್ದು ಗೋಷ್ಠಿ ಎಲ್ಲ ನಡೀತಾ ಇದೆ ಅಲ್ಲಿ. ಅಲ್ಲೂ ತುಂಬ ಕೃಷಿಕರಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರಿಂದ ಅವ್ರಿಗೆಲ್ಲ ಸನ್ಮಾನಗಳು ಮಾಡಿ ಮತ್ತು ಈ ಜನಗಳಿಗೆ ತಿಳುವಳಿಕೆ ಬರುತ್ತೆ, ಸಂಸ್ಕೃತಿ ಉಳಿಸಬೇಕು, ಹವ್ಯಕ ಸಮಾಜ ಬೆಳಿಬೇಕು ಅಂತ ತುಂಬ ಗೋಷ್ಠಿನಲ್ಲಿ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಿದ್ದಾರೆ. ಈ ಸಮ್ಮೇಳನ ತುಂಬ ಚೆನ್ನಾಗಿದೆ. ಇದು 3 ದಿನದ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ನಾವು ಇವತ್ತು ಬಂದಿದ್ದೀರಿ. ತುಂಬ ಚೆನ್ನಾಗಿ ನಡೀತಿರೋದ್ರಿಂದ ನಮಗೂ ಬೆಳಗ್ಗೆಯಿಂದ ಟೈಮ್ ಹೋಗಿದ್ದೇ ಗೊತ್ತಾಗ್ತಿಲ್ಲ. ಇಲ್ಲಿ ಏನೇನು ತಿಂದ್ರಿ? ಇಲ್ಲಿ ನಾವು ಸ್ಟಾಲಲ್ಲಿ ಬಂದು ದೋಸೆ ಮತ್ತು ಇದರದ್ದು ಮಂಗಳೂರು ಬಜ್ಜಿ ಮತ್ತು ಕೊಟ್ಟೆ ಕಡುಬು ಅದು ತೊಗೊಂಡ್ರಿ. ಮತ್ತು ಐಸ್ ಕ್ರೀಮ್ ಅಂತ ಮಾಡಿದ್ದಾರೆ, ಆ ಐಸ್ ಕ್ರೀಮು ತೊಗೊಂಡಿದ್ದಾರೆ. ಅದು ತಂಬ್ಳಿ ಕುಡಿದ್ರಾ? ತಂಬ್ಳಿನೂ ತೊಗೊಂಡು. ಯಾವ ತಂಬ್ಳಿ ಕುಡಿದ್ರಿ? ಇದು ನಾನು ಒಂದೆರಗ ತಂಬ್ಳಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಮತ್ತು ಬೇರೆ ಸ್ಟಾಲ್ಗಳಲ್ಲೂ ನಾವು ಹೋಗಿದ್ರಿ. ಎಲ್ಲ ಸ್ಟಾಲ್ಗಳಲ್ಲೂ ತುಂಬ ಚೆನ್ನಾಗಿ ಜನಗಳಿಗೆ ಅರ್ಥವತ್ತಾಗತ್ತಂಥ ವಸ್ತುಗಳನ್ನ ಇಟ್ಟಿದ್ದಾರೆ. ನೋಡಿ ತಿಳ್ಕೋಬೇಕು. ಸುಮ್ಮನೆ ಹಿಂಗೆ ಬಂದು ಅಲ್ಲಿ ಹೊರಟೋದ್ರೆ ಏನು ಪ್ರಯೋಜನ ಆಗಲ್ಲ ಅನಿಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಹವ್ಯಕ ಸಮ್ಮೇಳನದಲ್ಲಿ ಏನೇನೆಲ್ಲ ವಿಶೇಷತೆ ಇತ್ತು ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.